ಎಲ್ಲರಿಗೂ ನಮಸ್ಕಾರ. ಈಗ ನೀವು ಆಲ್ರೆಡಿ ಪಂಚಾಂಗ, ಜಾತಕ ಮತ್ತು ಪ್ರಶ್ನಾಶಾಸ್ತ್ರ, ವೇದಿಕ್ ಶಾಸ್ತ್ರ ಮತ್ತು ಪರಿಹಾರ ಮತ್ತು ಹೊಂದಾಣಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ವೀಡಿಯೋನ ನೋಡಿದ್ದೀರಾ. ಈಗ ನಾನು ನಿಮಗೆ 5ನೇ ವೀಡಿಯೋದಲ್ಲಿ ನಿಮಗೆ ಜೈಮಿನಿ ಶಾಸ್ತ್ರ ಹೇಗಿದೆ, ಯಾವ ಥರ ಫೀಚರ್ಸ್ ಇದೆ ಒಳಗಡೆ ಅಂತ ತಿಳಿಸ್ಕೊಡ್ತೀನಿ ಮತ್ತು ತಾರಾಬಲ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆಮೇಲೆ ನಿಮಗೆ ಕೊನೆಯದಾಗಿ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇವಾಗ ಜೈಮಿನಿ ಶಾಸ್ತ್ರನ ನೀವು ನೋಡ್ಬೋದು. ಜೈಮಿನಿ ಎಲ್ಲ ಯಾರೆಲ್ಲ ಕಲ್ತಿದ್ದೀರಾ ನಿಮ್ಗೆ ಇದೆಲ್ಲ ಉಪಯೋಗ ಆಗುತ್ತೆ, ಬೇಕಾದ್ರೆ ತಗೋಬೋದು. ಇಲ್ಲಿ ನೋಡ್ಬೋದು, ನಿಮಗೆ ಇದು ಓಪನ್ ಮಾಡ್ತಿದ್ದಂಗೆ ಇವಾಗ ಪ್ರಸ್ತುತಕ್ಕೆ ಏನಿದೆ ಅಂತ ತೋರಿಸುತ್ತೆ. ಬಟ್ ನೀವು ಇಲ್ಲಿ ಎಡಿಟ್ ಮಾಡ್ಕೊಂಡು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಹಾಕ್ಕೊಂಡು ನೀವು ಚೆಕ್ ಮಾಡಿ ಸೇವ್ ಮಾಡ್ಕೋಬೋದು. ಇದರೊಳಗೆ ಬಂದಾಗ ನಿಮಗೆ ಆತ್ಮಕಾರಕ ಗ್ರಹ ಯಾವುದು, ಅಮರ್ತ್ಯಕಾರಕ ಗ್ರಹ ಯಾವುದು, ಭಾತೃಕಾರಕ ಗ್ರಹ ಯಾವುದು ಅನ್ನೋದೆಲ್ಲ ನೀಟಾಗಿ ತಿಳಿಸ್ಕೊಡುತ್ತೆ. ಇದು ಯಾವ ರೀತಿ ಬರುತ್ತಪ್ಪ ಅಂತಂದರೆ, ನಿಮ್ಮ ಜಾತಕದಲ್ಲಿ ಹೈಯೆಸ್ಟ್ ಡಿಗ್ರಿ ಯಾವುದಿದೆ ಆ ಒಂದು ಗ್ರಹ ನಿಮಗೆ ಆತ್ಮಕಾರಕ ಆಗುತ್ತೆ. ಓಕೆನಾ. ನಿಮ್ಮ ಆತ್ಮ ಸೋಲ್ ಯಾವ ರೀತಿ ಯೋಚನೆ ಮಾಡುತ್ತೆ, ಯಾವ ಗ್ರಹ ಅದು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಅಮರ್ತ್ಯಕಾರಕ ಗ್ರಹ ಯಾವುದು ಅಂತ ನೋಡ್ಕೊಳ್ಳಿ. ಇದು ಬಂದು ನಿಮಗೆ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೆಕೆಂಡ್ ಹೈಯೆಸ್ಟ್ ಡಿಗ್ರಿ ಇರುವಂಥ ಗ್ರಹ ಯಾವುದು ಅಂತ ನೋಡ್ಕೊಳ್ಳಿ. ಅದು ನಿಮಗೆ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದು ನಿಮಗೆ ತುಂಬ ತುಂಬ ಇಂಪಾರ್ಟೆಂಟು. ಇದ್ರ ನೆಕ್ಸ್ಟು ಸ್ಲೈಡ್ ಮಾಡಿದ್ರೆ ನಿಮಗೆ ಚಾರ್ಟ್ ಬರುತ್ತೆ. ಇಲ್ಲಿ ರಾಶಿ D1 ಚಾರ್ಟ್ ಇರೋಳಗೆ ಲಗ್ನ ಯಾವ್ದು ಹೋಗ್ತಿದೆ ಅನ್ನೋದೆಲ್ಲ ನೀಟಾಗಿ ತಿಳಿಸ್ಕೊಡುತ್ತೆ, ನೋಡ್ಕೋಬೋದು. ನೆಕ್ಸ್ಟ್ ಬರೋದೇ ವರ್ಷಫಲ. ವರ್ಷಫಲದಲ್ಲಿ ಮುಂತ ಎಲ್ಲಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮುಂತದ ಮೇಲೆ ನಿಮಗೆ ಫಲ ವಿಮರ್ಶೆ ಮಾಡುವಂಥದ್ದು, ಈ ವರ್ಷ ಭವಿಷ್ಯ ಹೇಗಿದೆ ನಿಮ್ಮದು ವರ್ಷ ಭವಿಷ್ಯ ಅನ್ನೋದ್ರ ಮೇಲೆ ಕೂಡ ಜೈಮಿನಿ ಶಾಸ್ತ್ರ ಇದೆ. ಇದು ಯಾರು ಕಲ್ತಿದ್ದೀರೋ ಅವ್ರಿಗೆಲ್ಲದೂ ಕೂಡ ಇದು ಉಪಯೋಗ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ನಿಮಗೆ ತಾರಾಬಲದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ತಾರಾಬಲ ನೀವು ಆಲ್ರೆಡಿ ಆ್ಯಪ್ನ ಯೂಸ್ ಮಾಡ್ತಿದ್ರೆ ಸುಮಾರು ಜನ, ಅದೆಲ್ಲದೂ ಕೂಡ ನಿಮಗೆ ತುಂಬ ಬೆನಿಫಿಟ್ ಆಗಿದೆ. ಸುಮಾರು ಜನ ಫೀಡ್ಬ್ಯಾಕ್ ಇದೆ ಅದರದ್ದು. ಇದರಲ್ಲೂ ಕೂಡ ನಿಮಗೆ ತಾರಾಬಲ ನಿಮಗೆ ಸಿಗುತ್ತೆ. ಯಾರೆಲ್ಲ ಇವಾಗ ಈ ಜ್ಯೋತಿಷ್ಯ ಆ್ಯಪ್ನ ಪರ್ಚೇಸ್ ಮಾಡ್ತೀರಾ ಅವರಿಗೆ ತಾರಾಬಲನ ನಾನು ಆಲ್ರೆಡಿ ತೊಗೊಂಡಿರೋವಂಥವ್ರು, ಅವ್ರು ತೊಗೊಂಡಿರೋರಿಗೆ ಮಾತ್ರ ಇದ್ರೊಳಗೂ ಕೂಡ ಆ್ಯಕ್ಟಿವೇಟ್ ಮಾಡಿಕೊಡ್ತೀವಿ. ಇಲ್ಲ ತೊಗೊಂಡಿಲ್ಲಪ್ಪ ಅಂತಂದರೆ ಇದನ್ನು ಸಪ್ರೇಟಾಗಿ ನೀವು ಚಾರ್ಜಸ್ ಇರುತ್ತೆ, ಅದನ್ನು ಕೊಟ್ಟು ನೀವು ತೊಗೋಬೇಕಾಗತ್ತೆ. ನೀವು ಇಲ್ಲಿ ಬಂದಾಗ ನಿಮಗೆ ಇಲ್ಲಿ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೂ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಜಸ್ಟ್ ಅಶ್ವಿನಿ ನಕ್ಷತ್ರನ ಮುಟ್ಟಿದ ತಕ್ಷಣ ನಿಮಗೆ ಸೇಮ್ ಅದೇ ಥರನೇ ಡೀಟೇಲ್ಸ್ ಸೇಮ್ ತಾರಾಬಲದಲ್ಲಿದೆ, ಅದೇ ಸೇಮ್ ಟು ಸೇಮ್ ಇದರೊಳಗೆ ಬರುತ್ತೆ. ಯಾವುದೇ ಒಂದು ನಕ್ಷತ್ರನ ನೀವು ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಇದರೊಳಗಿರುತ್ತೆ. ಲಾಸ್ಟ್ ಟೈಮು ನಾನು ಇದರೊಳಗೆ ತುಂಬ ಎಕ್ಸ್ಟ್ರಾ ಮಾಹಿತಿನ ಆ್ಯಡ್ ಮಾಡಿದ್ದೆ. ಇಲ್ಲಿ ಹೂಗಳು ಮತ್ತು ತಿನ್ನುವ ಪದಾರ್ಥ ಮತ್ತು ಮರ ಯಾವುದು, ಈ ಥರ ಮಾಹಿತಿ ಯಾವುದು, ಸ್ಥಳಗಳು ಏನೇನು ಬರುತ್ತೆ, ಈ ರೀತಿ ಡೀಟೇಲ್ಸ್ ಇದರೊಳಗೆ ಆ್ಯಡ್ ಮಾಡಿದ್ದೆ. ಇದನ್ನು ನೀವು ನೋಡ್ಕೋಬೋದು. ನೆಕ್ಸ್ಟು ಇದರೊಳಗೆ ಕಂಪ್ಲೀಟ್ ಡೀಟೇಲ್ಸು ಇದರೊಳಗೆ ಬರುತ್ತೆ. ಭಾಷೆನ ಬೇಕಾದ್ರೆ ನೀವು ಕನ್ನಡ, ಇಂಗ್ಲೀಷ್ ಇದೆಲ್ಲದು ಮಾಡ್ಕೋಬೋದು. ಇದಕ್ಕೆ ಆದಂಥ ಸೆಟ್ಟಿಂಗ್ ಪೇಜ್ ಇರುತ್ತೆ, ಚೆಕ್ ಮಾಡ್ಬೋದು. ಇದರ ಸ್ಲೈಡ್ ಒಂದು ಮೆನು ಬರುತ್ತೆ. ಇಲ್ಲೇ ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದೀವಿ. ಈ ಯೂಟ್ಯೂಬ್ ಲಿಂಕ್ ಹೋಗಿ ನೀವು ಆ ವಿಡಿಯೋನ ಚೆಕ್ ಮಾಡಿ ನೀವು ನೋಡಿ ತಿಳ್ಕೊಬೋದು. ಈ ವಿಡಿಯೋ ಯಾವ ಥರ ಈ ಒಂದು ಸೆಕ್ಷನ್ ಯಾವ ರೀತಿ ಬಳಸಬೇಕು, ಯಾವ ರೀತಿ ನೋಡಬೇಕು ಅನ್ನೋ ವಿಡಿಯೋ ಕೂಡ ತಾರಾಬಲಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ. ನೀವು ಅದನ್ನು ಚೆಕ್ ಮಾಡ್ಬೋದು. ಅಬೌಟ್ ಪೇಜಿಗೆ ಹೋದರೂ ಕೂಡ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಜಸ್ಟ್ ಇಲ್ಲ ಅಂತಂದರೆ ಬೃಹಸ್ಪತಿ ಗುರುಕುಲ ಪಕ್ಕದಲ್ಲಿ ಒಂದು ಯೂಟ್ಯೂಬ್ ಲಿಂಕ್ ಇದೆ. ಜಸ್ಟ್ ಇದು ಮುಟ್ಟಿದ ತಕ್ಷಣ ನಿಮಗೆ ಯೂಟ್ಯೂಬ್ ಚಾನಲಿಗೆ ಕರ್ಕೊಂಡೋಗುತ್ತೆ. ಇಲ್ಲೇ ಬಂದು ತಾರಾಬಲಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳು ಇದರೊಳಗೆ ಇದೆ. ಓಕೆನಾ. ಇಷ್ಟು ಕೂಡ ನಿಮಗೆ ಡೀಟೇಲ್ಸ್ ಇದರೊಳಗೆ ಬಂದುಬಿಡುತ್ತೆ. ಯಾವ ನಕ್ಷತ್ರದ ಓಪನ್ ಮಾಡಿದ್ರು ನಿಮಗೆ ಡೀಟೇಲ್ಸ್ ಬರುತ್ತೆ. ಇದರೊಳಗೆ ವಧೆ ನಕ್ಷತ್ರ ಯಾವುದು, ನಿಮಗೆ ಕ್ಷೇಮ ನಕ್ಷತ್ರದಲ್ಲಿ 22 ನಕ್ಷತ್ರ ಬಳಸೋಂಗಿಲ್ಲ, ಮತ್ತು 11 ನಕ್ಷತ್ರ ನಮಗೆ ತೊಂದರೆ ಕೊಡುತ್ತೆ, ಮತ್ತು 19ನೇ ನಕ್ಷತ್ರ ಏನು, ಈ ಥರ ಡೀಟೇಲಾಗಿ ಪ್ರತಿಯೊಂದು ನಕ್ಷತ್ರದ ಬಗ್ಗೆ ನಾನು ಕೊಟ್ಟಿದ್ದೀನಿ ಮಾಹಿತಿನ. ಕ್ಲಾಸಲ್ಲೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ತಾರಾಬಲ ತರಗತಿಲಿ ಕಂಪ್ಲೀಟ್ 7 ಡೇಸ್ ಕ್ಲಾಸ್ ಇದು. ಅದರೊಳಗೆಲ್ಲದೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೀವು ನೋಡಿ ಇದರೊಳಗೆ ಅಪ್ಲೈ ಮಾಡ್ಕೋಬೋದು. ಇದಿಷ್ಟು ಬಂದು ತಾರಾಬಲಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಗಿದೆ. ಇಲ್ಲಿಗೆ ಇಷ್ಟು ಮುಗೀತು. ನೆಕ್ಸ್ಟ್ ಬಂದು ನಿಮಗೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು ಮಾಹಿತಿನ ಕೊಡ್ತೀನಿ. ಸಂಖ್ಯಾಶಾಸ್ತ್ರ ಬಂದು ತುಂಬ ಅಡ್ವಾನ್ಸ್ ಲೆವೆಲಿಗಿದೆ. ಹಾಗಾಗಿ ಇದೆಲ್ಲದೂ ಕೂಡ ಸಪ್ರೇಟ್ ಚಾರ್ಜಸಲ್ಲಿ ಮಾತ್ರ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ ಇದು ಸಿಗಲ್ಲ, ಇದು ಮೆನ್ಷನ್ ಇಲ್ಲ. ಓಕೆನಾ. ಇದ್ರ ಜೊತೆಗೆ ಇದು ಬರೋಲ್ಲ, ಫ್ರೀಯಾಗಿ ಇದನ್ನು ಕೊಡೋಕ್ಕೆ ಬರೋಲ್ಲ. ಹಾಗಾಗಿ ಇದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಅದು ಸಪ್ರೇಟ್ ಚಾರ್ಜಸ್ ಕೊಟ್ಟು ನೀವು ತೊಗೋಬೇಕಾಗತ್ತೆ. ಯಾಕೆ ಅಂತಂದರೆ ಒಂದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದ ಒಬ್ಬರು ಕ್ಲಾಸ್ ಮಾಡ್ತಾರೆ ಅಂತಂದರೆ 20,000, 25,000, 30,000 ಗಟ್ಟಲೆ ತೊಗೊತಾರೆ. ಓಕೆನಾ. ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ. ಓಕೆನಾ. ನೀವು ಬೇರೆ ಕಡೆ ಎಲ್ಲ ಹೋದರೆ ನೀವು ಈ ಒಂದು ಆ್ಯಪಲ್ಲಿ ಏನು ನೋಡ್ತೀರಾ ಅವ್ರು ಅಲ್ಲಿ ಹೇಳ್ಕೊಡ್ತಾರೆ, ಅದು ಕೂಡ ಇದು ಕೂಡ ನಿಮ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅಷ್ಟು ಪರ್ಫೆಕ್ಟ್ ಪ್ರೊಡಕ್ಷನ್ಸ್ಗಳನ್ನ ಇದರೊಳಗೆ ಆ್ಯಡ್ ಮಾಡಿದ್ದೀವಿ. ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತು, ನಿಮ್ಮ ಒಂದು ಟೈಮಿಂಗ್ಸು, ನಿಮ್ಮ ಒಂದು ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು,
ಮತ್ತು ನಿಮ್ಮ ಫೋನ್ ನಂಬರು ಎಲ್ಲದಕ್ಕೂ ಕೂಡ ನೀವಿಲ್ಲಿ ಒಂದೇ ಆ್ಯಪಲ್ಲಿ ಸಂಖ್ಯಾಶಾಸ್ತ್ರ ಆ್ಯಪಲ್ಲೇ ನೀವು ಅದಕ್ಕೆ ಸಂಬಂಧಪಟ್ಟಿದ್ದು ಕಾಂಬಿನೇಷನ್ ಏನೇನು ಬರುತ್ತಲ್ಲ ನೀವು ನೋಡ್ಬೋದು. ಅದ್ರದ್ದು ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋನು ಕಂಪ್ಲೀಟಾಗಿ ನೋಡಿ, ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ.